ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರಲ್ವಾ, ಯಾವ ರೀತಿಯ ವೀಡಿಯೋಸ್ಗಳನ್ನು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಹೇಳಿರುವಂಥ ಈ ಟಿಪ್ಸ್ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ, ನಿಮಗೆ ನೀವು ನಾರ್ಮಲ್ ಆಗಿ ವೀಡಿಯೋಸನ್ನು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ ನಾರ್ಮಲ್ ವೀಡಿಯೋಸಿಗಿಂತ ನಿಮಗೆ ನಾನು ಹೇಳ್ತಿರುವಂಥ ವೀಡಿಯೋಸಿಗೆ 2 ಪಟ್ಟು ಜಾಸ್ತಿ ದುಡ್ಡು ಬರುತ್ತೆ ಫ್ರೆಂಡ್ಸ್. ಅದರಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಯೂಟ್ಯೂಬ್ ಚಾನಲ್ ಇವರಿಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ 8 ನಿಮಿಷದಕ್ಕಿಂತ ಕೆಳಗಡೆ ವೀಡಿಯೋಸನ್ನು ಮಾಡ್ತಾ ಇದ್ದೀರಾ ಅಂತಂದರೆ 7 ನಿಮಿಷ ಆಗಿರ್ಬೋದು, 7.25 ನಿಮಿಷ ಆಗಿರ್ಬೋದು, 7.25 ನಿಮಿಷ ಆಗಿರ್ಬೋದು, ಇದಿಷ್ಟು ನಿಮಿಷದ ವೀಡಿಯೋಗಳನ್ನು ಮಾಡೋರಿಗೆ ಜಾಸ್ತಿ ದುಡ್ಡು ಬರಲ್ಲ, ನಾರ್ಮಲ್ ಆಗಿ ದುಡ್ಡು ಬರುತ್ತೆ ಫ್ರೆಂಡ್ಸ್, ಯೂಟ್ಯೂಬಲ್ಲಿ 7 ನಿಮಿಷದ ವೀಡಿಯೋವನ್ನು ಮಾಡೋರಿಗಿಂತ 8 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಇರುವಂಥ ವೀಡಿಯೋನ ನೀವು ಅಪ್ಲೋಡ್ ಮಾಡೋದ್ರಿಂದ ಡಬಲ್ ದುಡ್ಡು ಬರುತ್ತೆ ಫ್ರೆಂಡ್ಸ್. ಯಾಕಂತಂದರೆ 8 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಇರುವಂಥ ವೀಡಿಯೋ ಯಾರು ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ವೀಡಿಯೋಗೆ ಆ್ಯಡ್ಸ್ ಜಾಸ್ತಿ ಬರುತ್ತೆ. 5 ಆ್ಯಡ್ಸ್ಗಳನ್ನು ಹಾಕ್ಬೋದು ಒಂದೇ ವೀಡಿಯೋಗೆ. ನೀವು ಈಗ ನಾರ್ಮಲ್ ಆಗಿ 7 ನಿಮಿಷ ಇರುವಂತಹ ವೀಡಿಯೋಸ್ಗಳಿಗೆ ಫಸ್ಟಲ್ಲಿ ಒಂದು ಆ್ಯಡ್ಸ್ ಬರುತ್ತೆ, ಹಾಗೆ ಲಾಸ್ಟಲ್ಲಿ ಒಂದು ಆ್ಯಡ್ಸ್ ಬರುತ್ತೆ. 2 ಆ್ಯಡ್ಸ್ ಬರೋದು. ಅದರಲ್ಲಿ ನಿಮಗೆ ಡಬಲ್ ಆ್ಯಡ್ಸ್ ಬಂದರೆ 4 ಆಗುತ್ತೆ. 8 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಇರುವಂಥ ವೀಡಿಯೋದಲ್ಲಿ ಜಾಸ್ತಿ ಆ್ಯಡ್ಸ್ಗಳು ಬರ್ತವೆ ಫ್ರೆಂಡ್ಸ್. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ದುಡ್ಡು ಜಾಸ್ತಿ ಬರುತ್ತೆ. ಆದ್ದರಿಂದ ಯಾರ್ಯಾರೆಲ್ಲ ಕಡಿಮೆ ಟೈಮಲ್ಲಿ ವೀಡಿಯೋಸನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಜಾಸ್ತಿ ಟೈಮ್ ವೀಡಿಯೋನ ಮಾಡಿ. ಇದರಿಂದ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಹಾಗಂತ ನೀವು ಜಾಸ್ತಿ ಟೈಮ್ ವೀಡಿಯೋನ ಮಾಡಬೇಕು ಅಂತಂದರೆ ಸುಮ್ಮನೆ ವೀಡಿಯೋನ ಎಳೆದು ವೀಡಿಯೋ ಮಾಡಬಾರ್ದು. ಅದರಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಅದನ್ನು 8 ನಿಮಿಷದವರೆಗೂ ಮುಂದುವರಿಸಬೇಕಾಗುತ್ತೆ. ನಾರ್ಮಲ್ ಆಗಿರುವಂಥ ವೀಡಿಯೋನ 8 ನಿಮಿಷದವರೆಗೂ ಎಳೀತಾ ಇದೆ, ಅದು ನೋಡೋರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಆದ್ದರಿಂದ ಕಾನ್ಸೆಪ್ಟನ್ನು ಜಾಸ್ತಿ ಇರುವಂತಹ ಕಂಟೆಂಟನ್ನು ತಗೊಂಡು 8 ನಿಮಿಷದವರೆಗೂ ವೀಡಿಯೋನ ಮಾಡಿ, ಆವಾಗ ನಿಮಗೆ ಜಾಸ್ತಿ ಅಮೌಂಟ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತೈತಲ್ವಾ ಯೂಟ್ಯೂಬಲ್ಲಿ ಯಾವ ರೀತಿಯ ವೀಡಿಯೋಸ್ಗಳನ್ನು ಮಾಡಿದರೆ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ. ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಡ್ತೀನಿ. ನಿಮಗೆ ಏನಾದರೂ ವೀಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಮುಂದಿನ ವೀಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.